ಕಾಂಗ್ರೆಸ್ ಪಾಳ್ಯದಲ್ಲಿ ಮುಂದಿನ ಸಿಎಂ ಕೂಗು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ನಿನ್ನೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆ ಅಂತ ಘೋಷಣೆ ಕೂಗಿದ್ರು. ಇವತ್ತು ಡಿಕೆ ಆಪ್ತ ಶಿವಗಂಗಾ ಬಸವರಾಜು ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಹೇಳಿದ್ದಾರೆ. ಇದರ ಜೊತೆ ಈ ಬೆಳವಣಿಗೆಯ ಚೆಂಡನ್ನ ಎಲ್ಲರೂ ಹೈಕಮಾಂಡ್ನತ್ತ ಎಸೆದಿದ್ದಾರೆ. ನಿನ್ನೆ ಮುಂದಿನ ಸಿಎಂ ಡಿಕೆ ಅಂತ ಕಾರ್ಯಕರ್ತರ ಘೋಷಣೆ. ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಡಿಕೆ ಸಿಎಂ ಆಗೇ ಆಗ್ತಾರೆ ಎಂದ ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್. ಯಾವುದೆಲ್ಲ ಸಿಎಂ ಆಗ್ತಾರೆ ಹೇಳಿದ್ನಲ್ಲ, ಹಾಗೆ ಆಗ್ತಾರೆ. ಅದಕ್ಕೆ ಮತ್ತೆ ದಿನಕ್ಕೊಂದು ಬೆಳವಣಿಗೆ, ದಿನಕ್ಕೊಂದು ಅಸ್ತ್ರ, ದಿನಕ್ಕೊಂದು ಗೇಮ್ ಪ್ಲಾನ್. ಕಾಂಗ್ರೆಸ್ ಮನೆಯಲ್ಲಿ ದಿನಕ್ಕೊಂದು ದಾಳಗಳು ಉರುಳುತ್ತಾ ಇವೆ. ಒಂದ್ ಕಡೆ ಡಿನ್ನರ್ ಮೀಟಿಂಗ್ ನಡೀತಾ ಇದ್ರೆ, ಮತ್ತೊಂದ್ ಕಡೆ ದೇವರ ದರ್ಶನವೂ ಆಗ್ತಾ ಇದೆ. ಈ ಮಧ್ಯೆ ಡಿಕೆ ಪರ ಬ್ಯಾಟಿಂಗ್ ಮಾಡುವವರು ಅಖಾಡಕ್ಕೆ ಇಳಿತಾ ಇದ್ದಾರೆ. ಅದ್ ಹೇಗೆ ಅಂದ್ರೆ, ನಿನ್ನೆ ಚಿಕ್ಕಮಗಳೂರಿನ ಶೃಂಗೇರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ರು. ಈ ವೇಳೆ ಮುಂದಿನ ಸಿಎಂ ಡಿಕೆ ಅಂತ ಕಾರ್ಯಕರ್ತರು ಘೋಷಣೆ ಮೊಳಗಿಸಿದ್ರು. ಇವತ್ತು ಡಿಕೆ ಆಪ್ತ ಚನ್ನಗಿರಿಯ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜು ಮಾತನಾಡಿ ಡಿಕೆ ಮುಂದಿನ ಸಿಎಂ ಕೂಗಿಗೆ ಧ್ವನಿಗೂಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ಒಳ್ಳೆ ದಿನ ಬಂದೇ ಬರುತ್ತೆ, ನಾವು ಅವರ ಪರ ಇರುತ್ತೇವೆ ಅಂತ ಕಿಚ್ಚು ಹೊತ್ತಿಸಿದ್ದಾರೆ. ಯಾವುದೆಲ್ಲ ಸಿಎಂ ಆಗ್ತಾರೆ ಹೇಳಿದ್ನಲ್ಲ, ಹಾಗೆ ಆಗ್ತಾರೆ. ಅದಕ್ಕೆ ಮತ್ತೆ ಬದಲಾವಣೆ ಸ್ಟೇಟ್ಮೆಂಟ್ ನಿಂದು ತಗೊಳ್ಳೋ ಮಾತಿಲ್ಲ. ಮುಂಚೆ ಹೇಳಿದ್ದೀನಿ, ಈಗಲೂ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಒಳ್ಳೆ ದಿನಗಳಿದೆ, ಕಷ್ಟಪಟ್ಟರೆ ಒಳ್ಳೆ ದಿನ ಇದ್ದೇ ಇರುತ್ತೆ. ಅವ್ರು ಕಷ್ಟಪಟ್ಟಿದ್ದಕ್ಕೆಲ್ಲ ಮೊನ್ನೆ 3-3 ನೀವ್ಯಾರು ಮೀಡಿಯಾದವ್ರು ಗೆಸ್ಟ್ ಮಾಡಿದ್ರಾ? ಶಿಗ್ಗಾವಲ್ಲಿ ಗೆಲ್ತೀವಿ ಅಂತ ಗೆಸ್ಟ್ ಮಾಡಿದ್ರಾ? ಚನ್ನಪಟ್ಟಣದಲ್ಲಿ ಗೆಲ್ತೀವಿ ಅಂತ ಗೆಸ್ಟ್ ಮಾಡಿದ್ರಾ? ಅದ್ರಲ್ಲಿ ಹೆಂಗೆ ಗೆಲ್ಸ್ಕೊಂಬಂದ್ರು? ಅದು ನಮ್ಮ ಚಾಣಕ್ಯ ತಂತ್ರ. ಯಾರ್ದು ನಮ್ಮ ಡಿ ಕೆ ಶಿವಕುಮಾರ್ ಸರ್. ಅವನ್ನೆಲ್ಲ ಹೈಕಮಾಂಡ್ ಗಮನಿಸ್ತಾ ಇದೆ. ನಾವೆಲ್ಲ ಚರ್ಚೆ ಮಾಡೋದ್ರಿಂದ ಉಪಯೋಗ ಇಲ್ಲ. ಹೈಕಮಾಂಡ್ ಗಮನದಲ್ಲಿದೆ. ಹೈಕಮಾಂಡ್ ಏನ್ ಮಾಡಬೇಕು ತೀರ್ಮಾನ ತಗೊಳುತ್ತೆ. ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ. ಕುರ್ಚಿ ಖಾಲಿಯಾದಾಗ ಕ್ಲೈಮ್ ಮಾಡ್ತೀವಿ, ಡಿಕೆ ಪರ ಇರ್ತೀವಿ. ಡಿಕೆ ಸಿಎಂ ಆಗೇ ಆಗ್ತಾರೆ ಎಂದ ಶಿವಗಂಗಾ ಬಸವರಾಜು ಕುರ್ಚಿ ಖಾಲಿಯಾದಾಗ ಕ್ಲೈಮ್ ಮಾಡೇ ಮಾಡ್ತೀವಿ ಎಂದಿದ್ದಾರೆ. ಸಚಿವರು ಅಧಿಕಾರಕ್ಕಾಗಿ ಮಾತನಾಡ್ತಾ ಇದ್ದಾರೆ. ಮಾತನಾಡಿರೋರು ಆಪರೇಷನ್ ಮಾಡಿ 4 ಜನರನ್ನ ಕರ್ಕೊಂಡು ಬರಲಿ ಅಂತ ಸವಾಲ್ ಹಾಕಿದ್ದಾರೆ. ಅವ್ರು 5 ವರ್ಷ ಮುಖ್ಯಮಂತ್ರಿ ಆಗ್ಬೇಕಾಗಿರೋದು, 2 ವರ್ಷ ಅಲ್ಲ. 5 ವರ್ಷನೇ ಅವ್ರಿಗೆ ಕೊಡಬೇಕಿತ್ತು, 2 ವರ್ಷ ಅದಲ್ಲ. ಅವ್ರು ಹೇಳಿದ್ ಸರಿ ಇದೆ, ರಾಜಣ್ಣವರು 5 ವರ್ಷನೇ ಆಗಬೇಕಿತ್ತು. ತದನಂತರ ನಡೆದಂತ ಬೆಳವಣಿಗೆಯಲ್ಲಿ ಏನು ಹೈಕಮಾಂಡ್ ತೀರ್ಮಾನ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿರೋ ಅವಕಾಶ ಅವ್ರು ನಡೆಸ್ತಾ ಇದ್ದಾರೆ. ಅವ್ರು ನಡೆಸಲಿ. ತದನಂತರ ಕುರ್ಚಿ ಖಾಲಿ ಆಗಿದೆ ಅಂತ ಅಂದ್ಬಿಟ್ಟು ನಾವು ಕ್ಲೈಮ್ ಮಾಡ್ತೀವಿ. ಈಗ ಬೇಡ. ಯಾವಾಗ ಕುರ್ಚಿ ಖಾಲಿ ಆಗುತ್ತೋ ಅವಾಗ ಕ್ಲೈಮ್ ಮಾಡ್ತೀವಿ. ಆ ಪವರ್ ಶೇರಿಂಗ್ ಇಲ್ಲ. ಅವ್ರ ಭಾಷೆಯಲ್ಲಿ ಹೇಳ್ಬೇಕು, ಆ ಪವರ್ ಶೇರಿಂಗ್ ಇಲ್ಲ, ಯಾವುದೂ ಇಲ್ಲ. ಹೈಕಮಾಂಡ್ ತೀರ್ಮಾನ ಅಂತಿಮ. ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಡಿ ಕೆ ಸಾಹೇಬ್ರಿಗೆ ಸರಿ ಇದೆ, ನಾವು ಅವ್ರ ಪರವಾಗಿ ಇರ್ತೀವಿ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಸಾಹೇಬ್ರ ಸಂಪರ್ಕದಲ್ಲಿ 11 ಜನ JDS ಶಾಸಕರು ಸಪೋರ್ಟಿಗೆ ಬೆಂಬಲಕ್ಕಿದ್ದಾರೆ. ಅಂದ್ರೆ ಅರ್ಥ ಏನು? ನಮ್ಮ ಡಿ ಕೆ ಸಾಹೇಬ್ರಿಗೆ ಬೇಕಾಗಿರೋದು ಪಕ್ಷ ಸಂಘಟನೆ. ಮುಖ್ಯಮಂತ್ರಿ ಕುರ್ಚಿಗೋಸ್ಕರ ಅವ್ರು ಮಾಡ್ತಾ ಇಲ್ಲ. ಆದ್ರೂ ಬಿಟ್ಟು ಉಳ್ಕಿದಾರೆ ಏನು ಸಚಿವರು ಮಾತಾಡ್ತಾರೆ, ಅವ್ರಿಗೆ ಅಧಿಕಾರ ಬೇಕು. ಅವ್ರು ಯಾವ್ದಾರು ಇಂಥದ್ದೊಂದು ಆಪರೇಷನ್ ಮಾಡಿ ಕರ್ಕೊಂಬರಕ್ಕೆ ಕೇಳೋಣ. 4 ಜನ ಪವರ್ ಶೇರಿಂಗ್ ಹೈಕಮಾಂಡ್ ತೀರ್ಮಾನ ಎಂದ ರಾಜಣ್ಣ. ಇದೇ ವೇಳೆ ಮಾತನಾಡಿರುವ ಸಚಿವ KN ರಾಜಣ್ಣ ಪವರ್ ಶೇರಿಂಗ್ ವಿಚಾರ ಹೈಕಮಾಂಡ್ಗೆ ಬಿಟ್ಟದ್ದು ಎಂದಿದ್ದಾರೆ. ಹಾಗೇನೇ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಹಾಕಿಲ್ಲ, ಕೊಟ್ರೆ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ಪವರ್ ಶೇರಿಂಗು ಹೈಕಮಾಂಡ್ ಮಟ್ಟದಲ್ಲಿ ನಿರ್ಣಯ ಆಗ್ತಕ್ಕಂಥದ್ದು. ಪವರ್ ಶೇರಿಂಗ್ ಆಗಿದೆಯೋ ಗೊತ್ತಿಲ್ಲ, ಆಗಿಲ್ವೋ ಅದು ಗೊತ್ತಿಲ್ಲ. ಏನಿದ್ರು ಕೂಡ ಅಂತಿಮವಾಗಿ ಹೈಕಮಾಂಡ್ ಅವರು ನಿರ್ಣಯ ಮಾಡ್ತಾರೆ. ನಾನು ಕಾಂಗ್ರೆಸ್ ಪಕ್ಷದ ಜೊತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ. ನಾನು ಅವರ ಸಚಿವ ಸಂಪುಟದಲ್ಲಿ ಸಚಿವನಾಗಿದ್ದೇನೆ. ನಮ್ಮ ಲೀಡರ್ ಅನ್ನ ನಾನು ಡಿಫೆಂಡ್ ಮಾಡ್ತಕ್ಕಂಥ ಕೆಲಸ ನನ್ನ ಜವಾಬ್ದಾರಿ. ನಾನು ಬೇಕಂತ ಕೇಳಿಲ್ಲ. ಅವ್ರು ಕೊಡ್ತೀವಿ ಅಂದ್ರೆ ತಗೋತೀನಿ ಅಂತ ಹೇಳಿರೋದು ನಾನು ಅಷ್ಟೇ. ಅವರು ಅಧ್ಯಕ್ಷಗಿರಿಗೆ ಕೊಡ್ತೀನಿ ಅಂದ್ರೆ ನಾನು ಆಗ್ಲಿಕ್ಕೆ ಸಿದ್ಧ ಇದ್ದೀನಿ, ಮಂತ್ರಿ ಕೆಲಸ ಬಿಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ ಹೊರತು ನನ್ನ ಅಧ್ಯಕ್ಷ ಮಾಡಿ ಅಂತ ನಾನು ಎಲ್ಲೂ ಅರ್ಜಿ ಹಾಕೊಂಡು ಎಲ್ಲೂ ಕೇಳೋಂತ ಪ್ರಮೇಯ ಏನಿಲ್ಲ. ನಾನು ಮಾಡೋದು ಇಲ್ಲ. ಡಿನ್ನರ್ ಮೀಟಿಂಗ್ ನಿಂದ ಕಾಂಗ್ರೆಸ್ನಲ್ಲಿ ಸಮರ. ಡಿನ್ನರ್ ಕಾಳಗದಿಂದ ಹಿರಿಯ ನಾಯಕರು ಗರಂ ಆಗಿದ್ದಾರೆ. ಸಿಎಂ ಆಪ್ತರು ಡಿಸಿಎಂ ಬಣದ ಜಟಾಪಟಿಗೆ ಬೇಸರಗೊಂಡಿದ್ದಾರೆ. ಬಣ ಕಾಳಗ ಜಾತಿ ಸ್ವರೂಪಕ್ಕೆ ತಿರುಗಿದ್ದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಪ್ರತಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟಂಗೆ ಆಗಲಿದೆ. ಇದಕ್ಕೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿದ್ದಾರೆ.
ಸಿಎಂ ಡಿಸಿಎಂ ಬಣ ಕಾದಾಟದಿಂದ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ. ಈ ಬಗ್ಗೆ ಮೊದಲೇ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ. ಮತ್ತೆ ಗೊಂದಲ ಸೃಷ್ಟಿಸಿದ್ರೆ ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ ಅಂತ ಹಿರಿಯ ನಾಯಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಡಿಸಿಎಂ ಜೊತೆ ನಡೆದ ಸಭೆಯಲ್ಲೂ ಈ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿರುವ ಹಿರಿಯ ನಾಯಕರು ಇಂತಹ ವಿಚಾರಗಳಿಗೆ ಕಡಿವಾಣ ಹಾಕೋದಕ್ಕೆ ಡಿಕೆಗೆ ಆಗ್ರಹಿಸಿದ್ದಾರೆ. ಹಾಗೇನೆ ಜನವರಿ 16ಕ್ಕೆ ಸಿಎಂ ರನ್ನ ಭೇಟಿಯಾಗಲಿರುವ ಕೈ ಹಿರಿಯರ ಬಣ ಸಿಎಂ ಬಳಿನೂ ಪ್ರಸ್ತಾಪಿಸುವುದಕ್ಕೆ ತೀರ್ಮಾನಿಸಿದ್ದಾರೆ. ಹೀಗೆ ಮುಂದುವರೆದರೆ ಹೈಕಮಾಂಡ್ಗೆ ಮನವರಿಕೆ ಮಾಡಲು ತೀರ್ಮಾನಿಸಿದ್ದಾರೆ. ಈ ನಡುವೆ ಕಾಂಗ್ರೆಸ್ನಲ್ಲೂ ಬಣ ಇದೆ, ಇದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದು ಎಂದಿದ್ದಾರೆ. ಯಾವ ಪಕ್ಷದಲ್ಲಿಲ್ಲ, ಒಂದಲ್ಲಿ ಜಾಸ್ತಿ ಇರ್ಬೋದು, ಒಂದಲ್ಲಿ ಕಡಿಮೆ ಇರ್ಬೋದು ಅಷ್ಟೇ. ಅಲ್ಲೆಲ್ಲ ನಾನು ಯಾವುದೇ ಹೇಳಕ್ ಹೋಗಲಿಲ್ಲ. ಯಾವ್ದು ಬಿಜೆಪಿ, ಕಾಂಗ್ರೆಸ್, JDS ಅಲ್ಲಿಲ್ಲ. ಇರೋದು 20 ಜನ MLAಗಳಿದ್ರು, ಅಲ್ಲೂ ಕೂಡ ಬಣ ರಾಜಕೀಯ ಇದೆ. ಒಂದಲ್ಲಿ ಜಾಸ್ತಿ ಇರ್ಬೋದು, ಒಂದಲ್ಲಿ ಕಡಿಮೆ. ರಾಜಕೀಯ ಅಂತ ಅಂದಮೇಲೆ ಕಾಂಗ್ರೆಸ್ 1887 ಪ್ರಾರಂಭ ಆದಾಗಲೇ ಕಾಂಗ್ರೆಸ್ನಲ್ಲೂ ಬಣ ರಾಜಕೀಯ ಇತ್ತಪ್ಪ. ಆಗಲೇ ಅದರಿಂದ ಅದಿರೋದು ಒಂದು ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಒಳ್ಳೆಯದು ಅಂತಾನೆ ನನ್ನ ಅಭಿಪ್ರಾಯ. ಇನ್ನು ಡಿನ್ನರ್ ಮೀಟಿಂಗಿಗೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಇವತ್ತು ಯಾರ ಮನೆಗೆ ಹೋಗಿ ಊಟ ಮಾಡೋದು ಇದೆಲ್ಲದಕ್ಕೂ ಏನು ಮಾತು ಕೊಡಬೇಕಾಗಿಲ್ಲ. ಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಮನೆಗೆ ಹೋಗಿದ್ದಾರೆ. ನನ್ನ ಮನೆಗೂ 2 ಸಲ ಕರೆದಿದ್ದೀನಿ ಅಂತ ಬಂದಿದ್ದಾರೆ. ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸ್ಕೊಡೋದು ಸರಿಯಲ್ಲ. ಅಷ್ಟೇ ಯಾಕೆ, ನಾವು ವಿರೋಧ ಪಕ್ಷದವರು ನಮ್ಮ ಮನೆಗೆ ಊಟಕ್ಕೆ ಬರ್ತಾರೆ, ನಾವು ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ. ಏನು ತಪ್ಪಿದ್ದಾರೆ? ನೀವು ಹೋಗಲ್ವಾ ಯಾರು ಮೀಡಿಯಾದವರು ಮತ್ತೊಬ್ಬರ ಮನೆಗೆ ಊಟಕ್ಕೆ? ಈ ಮಧ್ಯೆ ಪಕ್ಷ ಉಂಟು ನಾನುಂಟು ಎಂಬ ಡಿಕೆ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ಪಕ್ಷದ ತೀರ್ಮಾನವನ್ನ ನಾವೆಲ್ಲ ಒಪ್ಪಿಕೊಳ್ತೀವಿ. ಶಿವಕುಮಾರ್ ಕೂಡ ಅದೇ ಮಾತನಾಡಿದ್ದಾರೆ, ಸಂತೋಷ ಎಂದಿದ್ದಾರೆ. ಎಲ್ಲ ಒಳ್ಳೆಯ ತೀರ್ಮಾನ. ಯಾಕೆಂದರೆ ನಾವೆಲ್ಲರೂ ಅಷ್ಟೇ, ಪಕ್ಷ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ. ಹಾಗಾಗಿ ಅಂತಿಮವಾಗಿ ನಾವೆಲ್ಲರೂ ಹೇಳೋದೇ ಹೈಕಮಾಂಡ್ ಅಂತ ಹೇಳ್ತೀವಿ. ಪಕ್ಷದ ತೀರ್ಮಾನ ಏನಾಗುತ್ತೆ ಅದೇ ಆಗ್ಬೋದು ಅಂತ. ನಿನ್ನೆ ಕೂಡ ನಾನು ಅದನ್ನೇ ಹೇಳಿದ್ದೆ. ಪಕ್ಷದ ಅಂತಿಮವಾಗಿ ಪಕ್ಷ ಅಂದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದನ್ನೇ ನಾವೆಲ್ಲರೂ ಒಪ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳಿದ್ದೇನೆ. ಶಿವಕುಮಾರ್ ಅವರು ಅದೇ ಮಾತನ್ನು ಹೇಳಿದ್ದಾರೆ. ಭಾಳ ಸಂತೋಷ. ನಾವೆಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಹೋಗಬೇಕಾದದ್ದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೀವಿ. ಕಾಂಗ್ರೆಸ್ನಲ್ಲಿ ಗರಿಗೆದರಿದ ರಾಜಕೀಯ, ರಾತ್ರಿ ರಾಜ್ಯಕ್ಕೆ ಸುರ್ಜೇವಾಲಾ. ಹೀಗೆ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ರಾಜಕೀಯ ಗರಿಗೆದರುತ್ತಾ ಇದ್ದು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾತ್ರಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ನಾಳೆ ಇಡೀ ದಿನ ಕಾಂಗ್ರೆಸ್ ನಾಯಕರ ಜೊತೆ ಸರಣಿ ಸಭೆ ನಡೆಸಲಿದ್ದಾರೆ. ನಾಳೆ ಸಂಜೆ 6ಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಈ ಸಭೆ ಭಾರಿ ಕುತೂಹಲ ಮೂಡಿಸಿದೆ. ಇದೇ ವೇಳೆ ಡಿನ್ನರ್ ಮೀಟಿಂಗಿಗೆ ಬ್ರೇಕ್ ಹಾಕಿದ ವಿಷಯ ಕೂಡ ಚರ್ಚೆಯಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.